ಅನುದಿನದ ಆಹಾರ ಜುಲೈ 11 ಶನಿವಾರ. ಮತ್ತೊಂದು ಲಕ್ಷಣ. ಪ್ರಕಟಣೆ 12:3 ವಚನ. ಆ ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳು ಇದ್ದವು. ಆದಿಕಾಂಡ ಪುಸ್ತಕವು ಆದಿಯಲ್ಲಿ ಎಂಬ ಮಾತುಗಳೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಾವು ಪ್ರಕಟಣೆಯ ಕೊನೆಯ ಅಧ್ಯಾಯಗಳಿಗೆ ಬರುವಾಗ ನಮ್ಮ ಗಮನವು ಪದೇ ಪದೇ ಆಕಾಶ ಅಥವಾ ಆ ಪರಲೋಕದ ಕಡೆಗೆ ಸೆಳೆಯಲ್ಪಡುತ್ತದೆ. ಕ್ರಿಸ್ತನೊಂದಿಗೆ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸುವವರು ಅಂತಿಮವಾಗಿ ಆತನೊಂದಿಗೆ ಪರಲೋಕದಲ್ಲಿ ತಮ್ಮ ಸ್ಥಾನವನ್ನ ಕಂಡುಕೊಳ್ಳುತ್ತಾರೆ ಎಂಬುದು ಇದು ನಮಗೆ ನೆನಪಿಸುತ್ತದೆ. ಆಕಾಶ ಅಥವಾ ಪರಲೋಕ ಎಂಬ ಪದಕ್ಕೆ ನಮ್ಮ ಪರಿಶುದ್ಧ ಗ್ರಂಥದಲ್ಲಿ ಹಲವಾರು ಅರ್ಥಗಳಿವೆ. ಅದು ಪಕ್ಷಿಗಳು ಹಾರಾಡುವ ಆಕಾಶವನ್ನು, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಚಲಿಸುವ ವಿಶಾಲವಾದ ಬ್ರಹ್ಮಾಂಡವನ್ನು, ಆತ್ಮಿಕ ಶಕ್ತಿಗಳು ಕಾರ್ಯನಿರ್ವಹಿಸುವ ಆತ್ಮಿಕ ಮಂಡಲವನ್ನು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ವಾಸಸ್ಥಳವಾದ ದೇವರ ಪರದೈಸನ್ನು, ನೂತನ ಆಕಾಶವನ್ನು ಹಾಗೂ ನೀತಿಯು ವಾಸಿಸುವ ನಿತ್ಯ ರಾಜ್ಯವನ್ನು ಸೂಚಿಸುತ್ತದೆ. ಕ್ರಿಸ್ತನ ಪುನರಾಗಮನವನ್ನು ಸೂಚಿಸುವ ಅನೇಕ ಸೂಚನೆಗಳಿರುವಂತೆಯೇ ಅಂತ್ಯ ಕ್ರಿಸ್ತನ ಉದಯಕ್ಕೆ ಸಂಬಂಧಿಸಿದ ಸೂಚನೆಗಳ ಬಗ್ಗೆಯೂ ಸತ್ಯವೇದವು ಮಾತನಾಡುತ್ತದೆ. ಸೈತಾನನು ಆತ್ಮೀಕ ಲೋಕದಲ್ಲಿ ತನ್ನ ಸಿಂಹಾಸನವನ್ನ ಸ್ಥಾಪಿಸಿದ್ದಾನೆ ಮತ್ತು ದುಷ್ಟ ಶಕ್ತಿಗಳ ಸೈನ್ಯವನ್ನ ಮುನ್ನಡೆಸುತ್ತಿದ್ದಾನೆ. ವಿಶ್ವಾಸಿಗಳು ಸಂತೋಷದಿಂದ ಕ್ರಿಸ್ತನ ಬರುವಿಕೆಗಾಗಿ ಕಾಯುತ್ತಿರುವಾಗ ಶತ್ರುವಿನ ವಂಚನೆಯ ಕ್ರಿಯೆಗಳ ಬಗ್ಗೆಯೂ ಎಚ್ಚರದಿಂದ ಮತ್ತು ವಿವೇಚನೆಯಿಂದ ಜೀವಿಸಬೇಕು. ಅಪೊಸ್ತಲನಾದ ಪೌಲನು ಹೀಗೆ ಬರೆದಿದ್ದಾನೆ: ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಗಿಂತಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. 2 ಥೆಸಲೋನಿಕದವರಿಗೆ 2ನೇ ಅಧ್ಯಾಯ 9-10 ವಚನಗಳು. ಇತಿಹಾಸದ ಉದ್ದಕ್ಕೂ ಅನೇಕ ರಾಜಕೀಯ ಚಳುವಳಿಗಳು, ಜಾಗತಿಕ ಏಕತೆ, ಕೇಂದ್ರೀಕೃತ ಅಧಿಕಾರ ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಶ್ರಮಿಸಿವೆ. ಇಂಥ ಬೆಳವಣಿಗೆಗಳು ಜಗತ್ತು ಒಂದು ದಿನ ಜಾಗತಿಕ ನಾಯಕತ್ವ ಮತ್ತು ನಿಯಂತ್ರಣವನ್ನು ಸಾಧ್ಯವಾಗಿಸುವ ಪರಿಸ್ಥಿತಿಗಳ ಕಡೆಗೆ ನಿರಂತರವಾಗಿ ಚಲಿಸುತ್ತಿದೆ ಎಂಬುದನ್ನು ನಮಗೆ ನೆನಪಿಸುತ್ತವೆ. ಜಗತ್ತಿನ ವಿದ್ಯಮಾನಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ನೋಡುವಂತೆಯೂ ಮತ್ತು ಆತ್ಮಿಕವಾಗಿ ಜಾಗರೂಕರಾಗಿರುವಂತೆಯೂ ಆ ಪರಿಶುದ್ಧ ಗ್ರಂಥವು ವಿಶ್ವಾಸಿಗಳನ್ನು ಒತ್ತಾಯಿಸುತ್ತದೆ. ಆದ್ದರಿಂದ ಕಾಲದ ಸೂಚನೆಗಳನ್ನು ನೀವು ಗಮನಿಸುವಾಗ ಭಯ ಅಥವಾ ಊಹಾಪೋಹಗಳಿಂದ ನಿಮ್ಮ ಗಮನವನ್ನು ಕಳೆದುಕೊಳ್ಳಬೇಡಿರಿ. ಬದಲಾಗಿ ಅವು ಕ್ರಿಸ್ತನ ಪುನರಾಗಮನಕ್ಕಾಗಿ ನಿಮ್ಮನ್ನು ಹೆಚ್ಚು ಸಿದ್ಧಗೊಳಿಸಲು ನಿಮ್ಮ ಹೃದಯವನ್ನು ಪ್ರೇರೇಪಿಸಲಿ. ಪ್ರೀತಿಯ ದೇವರ ಮಕ್ಕಳೇ, ಪ್ರಕಟಣೆ ಗ್ರಂಥವನ್ನು ಮತ್ತೆ ಮತ್ತೆ ಓದಿರಿ. ಇದು ನಮ್ಮ ಹೃದಯಗಳನ್ನು ಕ್ರಿಸ್ತನ ಬರುವಿಕೆಯ ಧನ್ಯ ನಿರೀಕ್ಷೆಯ ಕಡೆಗೆ
ನಿರ್ದೇಶಿಸುವ ಪುಸ್ತಕವಾಗಿದೆ. ಕಾಲದ ಸೂಚನೆಗಳು ಹೆಚ್ಚು ಸ್ಪಷ್ಟವಾಗುತ್ತಿರುವಾಗ ನಾವು ಗೌರವ, ಪಾವಿತ್ರತೆ ಮತ್ತು ನಿರೀಕ್ಷೆಯೊಂದಿಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಕರ್ತನ ಬರುವಿಕೆಯನ್ನು ಅತ್ಯಾಸಕ್ತಿಯಿಂದ ಎದುರು ನೋಡುವವರಾಗಿ ನಾವು ಪ್ರತಿದಿನವೂ ಜೀವಿಸೋಣ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಲೂಕ 21:36. ಈ ದಿನ ಓದುವ ದೇವರ ವಾಕ್ಯ: ಮುಂಜಾನೆ ಕೀರ್ತನೆ 1, 2, 3 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 1-15 ವಚನಗಳು. ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ.